ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಹುತೇಕ ಫಿಕ್ಸ್. ಆದರೂ ತೆರೆಮರೆಯಲ್ಲಿ ನಡೀತಾ ಇದೆಯಾ ಹೊಸ ಆಟ? ಇದೇ ಕಾರಣಕ್ಕೆ ಅವಧಿ ಮುಗಿದ್ರೂ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಿದ್ದಾರಾ ಡಿಕೆಶಿ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದ ಬಳಕೆ ಪ್ರಕರಣ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಸಿಐಡಿ ತನಿಖೆ ಚುರುಕು. ಸಾಕ್ಷಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ದಾಖಲಿಸಲಿರೋ ಸಿಐಡಿ. ಬಳ್ಳಾರಿ ಪೊಲಿಟಿಕಲ್ ಪವರ್ ಸೆಂಟರ್ ಹಿಡಿತಕ್ಕೆ ರೆಡ್ಡಿ ಹಾಗೂ ರಾಮುಲು ಮಧ್ಯೆ ಫೈಟ್. ಇಬ್ಬರ ಒಳಜಗಳದಲ್ಲಿ ಕಿಂಗ್ ಮೇಕರ್ ಆಗಲು ಮುಂದಾದ ಬಿ ನಾಗೇಂದ್ರ. ನಾಯಕರ ಒಳಜಗಳ ಬಿಜೆಪಿ ಮೇಲೆ ಪರಿಣಾಮ ಬೀರೋ ಆತಂಕ. ಕೊಲೆ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗೋದು ಬಹುತೇಕ ಫಿಕ್ಸ್. ಲೈಸೆನ್ಸ್ ರದ್ದು ಮಾಡದಂತೆ ಪೊಲೀಸರಿಗೆ ದರ್ಶನ್ ಪತ್ರ. ಕಮಿಷನರ್ ನಿರ್ಧಾರದ ಮೇಲೆ ನಿಂತಿದೆ ಗನ್ ಲೈಸೆನ್ಸ್ ಭವಿಷ್ಯ. ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ದರೋಡೆ ಕೇಸ್. ಓರ್ವ ದರೋಡೆಕೋರ ಬಸ್ನಲ್ಲಿ ಸಂಚರಿಸಿದ ಮಾಹಿತಿ. ತನಿಖೆ ದಿಕ್ಕು ತಪ್ಪಿಸೋಕೆ 10 ಹಲವು ಪ್ಲಾನ್ ಮಾಡಿದ್ದ ಕಿಲಾಡಿಗಳು. ಬೀದರ್ನಲ್ಲಿ ಕೊಲೆ ಮಾಡಿ ದರೋಡೆ ಮಾಡಿದ್ದ ಪ್ರಕರಣ. ಒಬ್ಬನ ಗುರುತು ಪತ್ತೆ ಹಚ್ಚಿರುವ ಪೊಲೀಸರು. ತಲೆಮರೆಸಿಕೊಂಡವನ ಸುಳಿವು ಸಿಕ್ಕಿದ್ದು ಇವತ್ತು ಬಂಧಿಸೋ ಸಾಧ್ಯತೆ. 55 ಲಕ್ಷ ಹಣ ಹಾಗೂ ಚಿನ್ನಾಭರಣ ಪಡೆದು ವಂಚಿಸಿದ್ದ ಆರೋಪ. ಮಂಡ್ಯದಲ್ಲಿಂದು ಪೊಲೀಸರ ವಿಚಾರಣೆಗೆ ಹಾಜರಾಗಲಿರೋ ಐಶ್ವರ್ಯ ದಂಪತಿ. ರವಿಕುಮಾರ್ ಪೂರ್ಣಿಮಾ ದೂರು ಸಂಬಂಧ ವಿಚಾರಣೆ. ತನಿಖೆ ವೇಳೆ ಐಶ್ವರ್ಯಾಳ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲು. ಈವರೆಗೂ 12 ಕೋಟಿ ವಂಚನೆ ಬಗ್ಗೆ ದಾಖಲೆಗಳ ಕಲೆ. ಆದರೆ 80 ರಿಂದ 90 ಕೋಟಿ ವಂಚನೆ ಮಾಡಿರೋ ಬಗ್ಗೆ ಮಾಹಿತಿ. ಎಲ್ಲ ಹಣವನ್ನು ಬ್ಲ್ಯಾಕ್ ರೂಪದಲ್ಲೇ ಪಡೆದಿರೋ ಐನಾಥಿ. ಹೆರಿಗೆ ವೇಳೆ ವೈದ್ಯರ ಎಡವಟ್ಟು, ಹಸುಗೂಸಿನ ಮೂಳೆ ಮುರಿತ. ಬ್ರಿಮ್ಸ್ ವೈದ್ಯರ ಎಡವಟ್ಟಿಂದ ನವಜಾತ ಶಿಶುವಿಗೆ ಸಂಕಷ್ಟ. ಕಳೆದ ಡಿಸೆಂಬರ್ 14ರಂದು ಬ್ರಿಮ್ಸ್ನಲ್ಲಿ ಘಟನೆ, ತಡವಾಗಿ ಬೆಳಕಿಗೆ. ನಡು ರಸ್ತೆಯಲ್ಲಿ ಬಾಗಿದ ಮರಕ್ಕೆ ಲಗೇಜ್ ಆಟೋ ಡಿಕ್ಕಿ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ನಡೆದ ಘಟನೆ. ಪದೇ ಪದೇ ಅಪಘಾತದಿಂದ ಏರಿಯಾ ಜನ ಕಂಗಾಲು. ಮರ ತೆರವಿಗೆ ಮನವಿ ಮಾಡಿದ್ರು, ನೋ ಯೂಸ್. ರೈತರ ಜಮೀನು ಹಾಗೂ ಸರ್ಕಾರ ಆಸ್ತಿ ಮೇಲೆ ವಕ್ಫ್ ವಕ್ರ ದೃಷ್ಟಿ. ಹಿಂದೂಪರ ಸಂಘಟನೆಗಳಿಂದ ಇಂದು ಶ್ರೀರಂಗಪಟ್ಟಣ ಬಂದ್. ಅಂಗಡಿ ಮುಂಗಟ್ಟು ಮುಚ್ಚಿ ವರ್ತಕರ ಬೆಂಬಲ. ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ. ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ. ಸಾಲ ಕೊಟ್ಟವರ ಕಾಟಕ್ಕೆ ಊರು ತೊರೆಯುತ್ತಿರೋ ಮಂದಿ. ಮಾನ ಮರ್ಯಾದೆ ಹರಾಜಾಗ್ತಾರೆ ಅಂತ ಬೆದರಿರೋ ಜನ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ನಂದಿನಿ ಹಾಲಿನ ಘಮ. ಚಾಯ್ ಪಾಯಿಂಟ್ ಜೊತೆ ಕೆಎಂಎಫ್ ಒಪ್ಪಂದ. 9 ಮಳಿಗೆಗಳಲ್ಲಿ ನಿತ್ಯ 45,000 ಲೀಟರ್ ನಂದಿನಿ ಹಾಲು ಬಳಕೆ. ಇವತ್ತು ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಪದಗ್ರಹಣ. ವಿಶ್ವದ ದೊಡ್ಡಣ್ಣನ ಭೇಟಿ ಮಾಡಿದ ಮುಖೇಶ್ ಅಂಬಾನಿ ದಂಪತಿ. ಕಿರುತೆರೆ ನಟ ಚರಿತ್ ಬಾಳಪ್ಪ ಮೇಲೆ ಲೈಂಗಿಕ ಕಿರುಕುಳ ಆರೋಪ. ಸಂತ್ರಸ್ತೆ ತಂಗಿ ಮದುವೆಗೆ ಸಹಾಯ ಮಾಡಿದ್ದೆ, ಹಣ ವಾಪಸ್ ಕೇಳಿದ್ದಕ್ಕೆ ಗಲಾಟೆ. ನನ್ನ ಮೇಲಿನ ಆರೋಪಗಳೆಲ್ಲವೂ ಸುಳ್ಳು. ನ್ಯೂಸ್ ಫಸ್ಟ್ ಜೊತೆ ಚರಿತ್ ಬಾಳಪ್ಪ ಎಕ್ಸ್ಕ್ಲೂಸಿವ್ ಮಾತು. ಮಾಜಿ ಗೆಳತಿ ಜೊತೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಫೋಟೋಗಳು ಟ್ರೋಲ್ ಪೇಜ್ನಲ್ಲಿ ವೈರಲ್. ಡಿಲೀಟ್ ಮಾಡೋಕೆ ಇಡ್ತಾ ಇದ್ದಾರಂತೆ ಹಣಕ್ಕೆ ಡಿಮ್ಯಾಂಡ್. ಬೆಂಗಳೂರು ಪಶ್ಚಿಮ ವಿಭಾಗ ಸೈಬರ್ ಠಾಣೆಯಲ್ಲಿ ರಜತ್ ಪತ್ನಿಯಿಂದ ದೂರು. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಈ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ಉತ್ತಮ ರೀತಿಯಲ್ಲಿ ನಿಭಾಯಿಸಿದ ಸಂತೋಷ ನನಗಿದೆ. ಬಿಗ್ ಬಾಸ್ ಸೀಸನ್ 11 ನಿರೂಪಣೆಯ ಪೋಸ್ಟ್ ಹಾಕಿ ಕಿಚ್ಚನ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.